ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈರುಳ್ಳಿ ಹೆಚ್ಚಕ್ಕಾಗ್ಲಿಲ್ಲ ಅಂದ್ರೆ ಬಿಡು, ನಾನೇ ಹೆಚ್ಚುತ್ತೀನಿ. ಪರವಾಗಿಲ್ಲ ಅಮ್ಮ, ನೀನು ಅದೇನೋ ಮಾಡ್ತಿದ್ಯಾ ಅಲ್ವಾ, ಅದನ್ನ ಮಾಡು. ನಾನು ಈರುಳ್ಳಿ ಹಚ್ತೀನಿ. ಈರುಳ್ಳಿ ಘಾಟಿಂದ ಕಣ್ಣೀರು ಬರಬಾರ್ದು ಅಂತ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಳ್ಳೋದು, ಉಸಿರು ಕಟ್ಟೋದು, ಹೆಲ್ಮೆಟ್ ಹಾಕೊಂಡು ಮುಖ ಮುಚ್ಚೋದು, ಈ ಥರ ಏನೇನೋ ಉಪಾಯ ಮಾಡ್ತಾರೆ. ಆದರೆ ಈರುಳ್ಳಿ ಕಣ್ಣಲ್ಲಿ ನೀರು ಹಾಕಿಸ್ದೇ ಬಿಡಲ್ಲ. ಅದಾದ್ರೂ ಗುಣ. ಪ್ರೀತಿನೂ ಅದೇ ತರ ಇರ್ಬೇಕಲ್ವಾ? ಪ್ರೀತಿ ಇದ್ ಕಡೆ ಕಣ್ಣೀರಿದ್ದೇ ಇರತ್ತಲ್ವಮ್ಮ? ಹಕ್ಕಿಲ್ದೇ ಇದ್ರು ಪಡೆಯೋ ಮನ್ಸಿದ್ರೆ ಅಲ್ಲೊಂದು ಮಹಾಭಾರತ ಶುರುವಾಗತ್ತೆ. ಹಕ್ಕಿದ್ದು ತಮ್ಮವ್ರನ್ನ ತ್ಯಾಗ ಮಾಡೋ ಮನ್ಸಿದ್ರೆ ಅಲ್ಲಿ ರಾಮಾಯಣ ಶುರುವಾಗತ್ತೆ. ಪ್ರೀತಿನಲ್ಲಿ ಇವೆರಡು ಇದ್ದೇ ಇರುತ್ತಮ್ಮ. ಅಂದ್ರೆ ನೋವಿಲ್ದೇ ಇರೋ ಪ್ರೀತಿ ಪ್ರೀತಿನೇ ಅಲ್ಲ, ಕಣ್ಣೀರಿಲ್ದೇ ಇರೋ ಜೀವನನೇ ಅಲ್ಲ. ಮಗಳೇ, ನಾನು ನೀನ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಇನ್ನೂ ಕಳ್ಕೊಂಡಿರೋ ತರ ಇದೆಯಾ? ಏನಾಯ್ತು, ಯಾಕಾಯ್ತು ಅಂತ ನಾನು ಕೇಳಲ್ಲ. ಯಾಕೆಂದ್ರೆ ಅದು ನಿನ್ನ ವೈಯಕ್ತಿಕ ಜೀವನ. ಏನೇ ಆಗಿದ್ರು ನೀನ್ ಅದರಲ್ಲಿ ಗೆಲ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ಅಡ್ಗೆ ಮಾಡ್ತಾ ನಾನು ಅನುಭವದ ಮಾತು ಹೇಳ್ತೀನಿ. ಎಣ್ಣೆನಲ್ಲಿ ಸಾಸಿವೆ ಸಿಡಿಯೋ ತರ ಪ್ರೀತಿನಲ್ಲಿ ಕೋಪನೂ ಸಿಡಿಯುತ್ತೆ. ಮೆಣಸಿನ್ಕಾಯಿ ಪ್ರೀತಿ ಇದ್ದಲ್ಲಿ ಆಗಾಗ ನೋವು ಆಗುತ್ತೆ. ನೋಡು, ಕರಿಬೇವು ಎಷ್ಟು ಘಮ ಅಂತ ಇದೆ. ಹಾಗೆ ಪ್ರೀತಿ ಇದ್ದಲ್ಲಿ ಖುಷಿನೂ ಸಿಗತ್ತೆ. ಪ್ರೀತಿ ಅಂತ ನಾವು ಒಂದೇ ಪದದಲ್ಲಿ ಹೇಳಿದ್ರು ಅದಕ್ಕೆ ಬೇರೆ ಬೇರೆ ರೂಪಗಳಿರುತ್ತೆ ಮಗಳೇ. ನೋಡು ಮಗಳೇ, ಈ ಒಗ್ಗರಣೆಗೆ ನಾನು ಬರೀ ಅವಲಕ್ಕಿ ಹಾಕ್ಬಿಟ್ರೆ ಸರಿ ಹೋಗಲ್ಲ. ಅದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಹಾಕಿದ್ರೇನೆ ಅವಲಕ್ಕಿ ಚೆನ್ನಾಗಾಗೋದು. ಅದೇ ತರ ಪ್ರೀತಿನಲ್ಲಿ ಎಲ್ಲ ಹದವಾಗಿ ಬೆರೆತ್ರೇನೆ ಅದು ಪ್ರೀತಿ ಅಂತ ಉಳಿಯೋದು. ಒಂದೊಂದ್ಸಲ ಅಡಿಗೆನಲ್ಲಿ ಉಪ್ಪು, ಹುಳಿ, ಖಾರ ಸ್ವಲ್ಪ ಹೆಚ್ಚಾಗ್ಬಿಡುತ್ತೆ. ಹಾಗೆ ಪ್ರೀತಿನಲ್ಲೂ ಸಮಸ್ಯೆ, ಮನಸ್ತಾಪ ಇದೆಲ್ಲ ಬರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಾವು ಪ್ರೀತಿಸಿದವ್ರ ಜೊತೆ ಹೊಂದ್ಕೊಂಡು ಹೋಗೋದೇ ಜೀವನ. ತಗೋ, ಸ್ವಲ್ಪ ರುಚಿ ನೋಡು. ಚೆನ್ನಾಗಿದೆ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ. ನಾನೇ ಮಾಡಿದ ಅವಲಕ್ಕಿ ನಿನ್ಗೆ ಹಿಡಿಸ್ತು, ಆದ್ರೆ ನನ್ಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು. ಅವರವರ ಭಾವಕ್ಕೆ ತಕ್ಕ ಹಾಗೆ ಅವರವರ ಯೋಚನೆಗಳಿದೆ. ಈಗ್ಲಾದ್ರೂ ನಿನ್ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ರೆ ಆದಷ್ಟು ಬೇಗ ಅದನ್ನ ಬಗೆಹರಿಸ್ಕೊ. ಸಂಜೆ ಪ್ರಸಾದಕ್ಕೆ ಮೊಸರನ್ನ ಮಾಡ್ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ, ಈಗ ಅದನ್ನು ಮಾಡ್ಬೇಕು. ಅವಲಕ್ಕಿ ರುಚಿ ತರ ಪ್ರೀತಿನೂ ಬೇರೆಯವ್ರ ಪಾಲಾದ್ರೆ ಅದರ ರುಚಿನೂ ಅವ್ರಿಗೆ ದಕ್ಕತ್ತ. ಬಹುಶಃ ಚಿರು ಅವ್ರ ಪ್ರೀತಿ ನಂಗೆ ದಕ್ಕಲ್ಲ ಅನ್ಸುತ್ತೆ.
ತಗೋಪ್ಪ ತಿನ್ನು. ಬೇಡ ಸರ್, ಪರವಾಗಿಲ್ಲ. ಏ ಇರ್ಲಿ ತಿನ್ನಪ್ಪ, ನೀನು ತುಂಬ ಹಸುವಾಗಿದೆ ಅಂತ ಗೊತ್ತು. ತಗೋ ತಿನ್ನು, ತಿನ್ನಪ್ಪ. ನಿಮ್ಮಿಬ್ರು ಮಧ್ಯೆ ಏನೋ ಸರಿಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನೇ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರಿ. ನೀನು ನೀನ್ ಹೆಂಡತಿ ಮುಖ ನಾನು ನೋಡಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೆಂಡತಿ ಕೈಯಿಂದನೇ ಪ್ರಸಾದ ಇಸ್ಕೊಳಂಗಾಯ್ತು. ಇದೇನೇ ಕಣಪ್ಪ ವಿಧಿಯಾಟ ಅನ್ನೋದು. ನೋಡು, ಆರಾಮಾಗಿ ಪ್ರಸಾದ ತಿನ್ನು, ಆಮೇಲೆ ಮನೆಗೆ ಹೋಗೋಣ. ತಿನ್ನಪ್ಪ. ನೋಡು, ಇದೇ ಮನೆ ಸ್ವಲ್ಪ ಚಿಕ್ಕದು, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಆದ್ರೆ ನಿಮ್ಮಷ್ಟು ಶ್ರೀಮಂತರೇನಲ್ಲ ನಾವು. ನಿಮ್ ಒಳ್ಳೆ ತರದ ಮುಂದೆ ನಮ್ ಶ್ರೀಮಂತಕ್ಕೆಲ್ಲ ಯಾವ ಲೆಕ್ಕ ಸರ್? ನೋಡಪ್ಪ, ನೀನು ಎಷ್ಟು ದಿವಸ ಬೇಕಾದ್ರೂ ಈ ಮನೇಲಿ ಇರ್ಬೋದು. ನೀನು ಮಂಚದ ಮೇಲೆ ಮಲಗೋ ಅಭ್ಯಾಸ ಇದ್ರೆ ಮಂಚದ ಮೇಲೆ ಮಲಿಕೋಬೋದು, ಇಲ್ಲ ನೆಲದ ಮೇಲೆ ಮಲಗೋ ಅಭ್ಯಾಸ ಇರೋದ್ರಲ್ಲಿ ಚಾಪೆ ಇದೆ. ನೀವು ಆಗರ್ಬಾರ್ ಶ್ರೀಮಂತ ಮನೆತನದವರು. ನಿನ್ಗೇನಾದ್ರು ದುಡ್ಡಿನ ಅವಶ್ಯಕತೆ ಇದ್ರೆ ನಿಸ್ಸಂಕೋಚವಾಗಿ ನನ್ನನ್ನು ಕೇಳ್ಬೋದು. ನನ್ನ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ. ಇಲ್ಲ ಸರ್, ದುಡ್ಡೇನು ಪರವಾಗಿಲ್ಲ. ಅಂದಾಗ ಊಟ ದೇವಸ್ಥಾನದ ಪ್ರಸಾದ ಆಯ್ತಲ್ಲ ಸರ್. ನೋಡು, ನೀನು ಆರಾಮಾಗಿ ಮಲಿಕೋ. ತೋಟದ ಕಡೆ ಸ್ವಲ್ಪ ನೀರು ಕಟ್ಟೋದೈತೆ, ನಾನಿನ್ ಬರ್ತೀನಪ್ಪ. ಜೋಕೆ. ಒಳ್ಳೆ ಕಾಟನ. ಮಾವನ ಮನೇಲಿ ಇದ್ದಿದ್ರೆ ರಾಯಲ್ ಟ್ರೀಟ್ಮೆಂಟ್ ಸಿಕ್ಕಿರೋದು. ಪ್ರೀತಿ ಪಡ್ಕೊಳಕ್ ಇನ್ನೇನೇನು ಕಷ್ಟ ಪಡ್ಬೇಕು. ಯಾಪ ಬೆಳಗ್ಗೆ ಅದಕ್ಕೆ ಬೇರೆ ಹೇಳಿ ಬಂದಿಲ್ಲ, ಅದಕ್ಕೆ ಕೇಳಕ್ ಫೋನ್ ಮಾಡಿರ್ಬೇಕು. ನಾನಿಲ್ಲಿ ಹಿಂಗೆಲ್ಲ ಕಷ್ಟಪಡ್ತಿದ್ದೀನಿ ಅದನ್ನ ಹೇಳಿದ್ರೆ ಈಗಿಂದೀಗಲೇ ಹೊರಟು ಬಾ ಅಂತಾರೆ. ಹೇಳ್ತಿರೋದೇ ಒಳ್ಳೇದು. ಹಲೋ ಅದಕ್ಕೆ. ಚಿರು, ನೀನು ದೀಪನ್ ಊರಿಗೆ ಹೋಗಿಲ್ಲ ತಾನೆ? ಇಲ್ಲ ಅದಕ್ಕೆ, ನಾನು ಯಾಕೆ ದೀಪ ಅವ್ರ ಊರಿಗೆ ಹೋಗ್ಲಿ?